ಎಂಬತ್ತನೆಯ ಭಾರತ ದೇಶದ ಸ್ವತಂತ್ರೋತ್ಸವದ ಅಭಿನಂದನೆಗಳನ್ನು ನಮ್ಮ ನಾಡಿನ ಜನತೆಗೆ ತಿಳಿಸುತ್ತಾ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಸಿಕ್ಕಿತು. ಆ ಸ್ವತಂತ್ರವನ್ನು ತಂದುಕೊಡುವಲ್ಲಿ ಮಹಾನ್ ನಾಯಕರಾದಂಥ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ರವರು, ವಲ್ಲಭಭಾಯಿ ಪಟೇಲ್ರವರು, ತಾತ್ಯಾ ಟೋಪಿರವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರು, ನಮ್ಮ ನಾಡಿನ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರು, ಸಂಗೊಳ್ಳಿ ರಾಯಣ್ಣರವರು, ಹೀಗೆ ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಮಹಾನ್ ನಾಯಕರೆಲ್ಲರೂ ತಮ್ಮ ತ್ಯಾಗ, ತಮ್ಮ ಜೀವವನ್ನೇ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಬಲಿಕೊಟ್ಟು ಸುಮಾರು 300 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶದ ಸಂಪತ್ತನ್ನೇ ಲೂಟಿ ಮಾಡಿ ನಮ್ಮ ಜನರಲ್ಲೇನೆ ಜಗಳ ಹಚ್ಚಿ ಅವರು ತಮ್ಮ ಆಡಳಿತವನ್ನು ನಡೆಸಿದರು. ಅಂಥವರನ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯಾಗ್ರಹವನ್ನು ಮಾಡಿ ಇವತ್ತು ನಮಗೆಲ್ಲ ಸ್ವತಂತ್ರವನ್ನು ಸಿಗಲಿಕ್ಕೆ ಇವರೆಲ್ಲ ಕಾರಣೀಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಸಾರ್ವಭೌಮತ್ವವನ್ನು, ನಮ್ಮ ದೇಶದ ಸ್ವತಂತ್ರೋತ್ಸವವನ್ನು ನಾವು ಕಾಪಾಡುವಂತಹ ಜವಾಬ್ದಾರಿ, ಉಳಿಸಿ ಬೆಳೆಸಿಕೊಳ್ಳುವಂತಹ ಜವಾಬ್ದಾರಿ ಇಂದಿನ ನಾಡಿನ ನಮ್ಮ ದೇಶದ ಯುವಕರಲ್ಲಿ ಮತ್ತು ನಮ್ಮ ಎಲ್ಲ ನೌಕರರ ಬಾಂಧವರಲ್ಲಿ ಮತ್ತು ನಾಡಿನ ಜನರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಸರ್ಕಾರಿ ನೌಕರರ, ಸಹಕಾರಿ ಬ್ಯಾಂಕಿನ ಯಾವತ್ತು ಸಿಬ್ಬಂದಿ ವರ್ಗದವರಿಗೆ, ಯಾವತ್ತು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಯಾವತ್ತು ರಾಜ್ಯ ಸರ್ಕಾರಿ ನೌಕರರಿಗೆ, ಯಾವತ್ತು ನಾಡಿನ ಸರ್ವ ಜನರಿಗೆ ಈ ಭಾರತ ಸ್ವತಂತ್ರದ 80ನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನು, ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ಅರ್ಜುನ್ ಲಮಾಣಿ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ತಮಗೆಲ್ಲ ಮತ್ತೊಮ್ಮೆ ನಮನಗಳು. ಜೈ ಹಿಂದ್, ಜೈ ಭಾರತ್.